ನೀವು ನಾನ್ ವೆಜ್ ಪ್ರಿಯರಾ? ಅದರಲ್ಲೂ ಕಬಾಬ್ ಅಂದ್ರೆ ಫೇವರೇಟಾ? ಹಾಗಾದ್ರೆ ಈ ಸುದ್ದಿ ಮಿಸ್ ಮಾಡದೆ ನೋಡಿ. ನಿಮ್ಮ ಇಷ್ಟದ ಹೋಟೆಲ್ ಅಂತ ಈ ಹೋಟೆಲ್ ಹೋಗಿ ಕಬಾಬ್ ತಿಂತೀರಿ ಅಂದ್ರೆ ಅದು ತುಂಬಾ ಡೇಂಜರ್. ಯಾಕೆ ಅಂತೀರಾ? ನೀವೇ ನೋಡಿ. ಎಂಪೈರ್ ರೆಸ್ಟೋರೆಂಟ್ ಕಬಾಬ್ ಅನ್ಸೇಫ್. ಕಾನೂನು ಕ್ರಮಕ್ಕೆ ಮುಂದಾದ ಆಹಾರ ಇಲಾಖೆ. ಹೌದು, ನಗರದ ಪ್ರತಿಷ್ಠಿತ ಎಂಪೈರ್ ಹೋಟೆಲ್ನ ಚಿಕನ್ ಕಬಾಬ್ ಸೇವನೆಗೆ ಯೋಗ್ಯವಲ್ಲ ಅಂತ ವರದಿ ಬಂದಿದೆ. ಎಂಪೈರ್ ಹೋಟೆಲ್ನ 6 ಬ್ರಾಂಚ್ಗಳ ಚಿಕನ್ ಕಬಾಬ್ ಅನ್ಸೇಫ್ ಅಂತ ಆಘಾತಕಾರಿ ವರದಿ ಬಹಿರಂಗವಾಗಿದೆ. ಜೂನ್ 26ರಂದು ಆನಂದರಾವ್ ಸರ್ಕಲ್ನ ಎಂಪೈರ್ ಹೋಟೆಲ್ನಿಂದ 2 ಕೆಜಿಯಷ್ಟು ಚಿಕನ್ ಕಬಾಬ್ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಾಗಿತ್ತು. ಈಗ ಆ ಚಿಕನ್ ಕಬಾಬ್ ಅನ್ಸೇಫ್ ಅಂತ ವರದಿ ಬಂದಿದೆ. ಈ ಕುರಿತು 30 ದಿನಗಳ ಒಳಗೆ ಉತ್ತರಿಸದಿದ್ರೆ FSSAI ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ನೋಟಿಸ್ ನೀಡಿದೆ. ಹೆಬ್ಬಾಳ, ಶಿವಾಜಿನಗರ, ಬಸವನಗುಡಿ, ಮಹದೇವಪುರ, ಬೊಮ್ಮನಹಳ್ಳಿಯ ಎಂಪೈರ್ನಲ್ಲಿನ ಚಿಕನ್ ಕಬಾಬ್ನಲ್ಲಿ ಸಿಂಥೆಟಿಕ್ ಫುಡ್ ಕಲರ್ ಪತ್ತೆಯಾಗಿದೆ. ಈ ಸಿಂಥೆಟಿಕ್ ಫುಡ್ ಕಲರ್ ಕ್ಯಾನ್ಸರ್ ಕಾರಕವಾಗಿದ್ದು ತಿನ್ನಲು ಯೋಗ್ಯವಲ್ಲ ಅಂತ ವರದಿ ಬಂದಿದೆ. ಇದಿಷ್ಟೇ ಅಲ್ಲದೆ ಸಿಂಥೆಟಿಕ್ ಮತ್ತು ಸನ್ಸೆಟ್ ಎಲ್ಲೋ ಬಳಸೋ ಹಾಗಿಲ್ಲ ಅಂತ ಖುದ್ದು ಆಹಾರ ಇಲಾಖೆಯ ಆದೇಶವಿದ್ರೂ ಎಂಪೈರ್ ಹೋಟೆಲ್ ಇದನ್ನ ಉಲ್ಲಂಘನೆ ಮಾಡಿದೆ. ಇದಲ್ಲದೆ ಪದೇ ಪದೇ ನಿಯಮ ಉಲ್ಲಂಘಿಸುತ್ತಿರೋ ಎಂಪೈರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಚಿವರು ಹೇಳಿದ್ದಾರೆ. ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದು ಈ ಥರ ಉಪಯೋಗ ಮಾಡಬಾರ್ದು ಅಂತ. ಆದರೂ ಮತ್ತೊಮ್ಮೆ ಈ ಸಲ ನಾವು 6 ಬೇರೆ ಬೇರೆ ಸ್ಥಳಗಳಲ್ಲಿ ಚೆಕ್ ಮಾಡಿಸಿದಾಗ ಅವರು ಅದನ್ನು ಮುಂದುವರಿಸ್ತಾ ಇದ್ರು. ಸೊ ಲೀಗಲ್ ಸ್ಯಾಂಪಲ್ಸನ್ನು ಡ್ರಾ ಮಾಡಿ ಈಗ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾಯಿದ್ವಿ. 6 ಕಡೆಯೂ ಕೂಡ ಅವರು ಈ ಎಂಪೈರ್ ಹೋಟ್ಲು ಎಲ್ಲೆಲ್ಲಿದೆ ಅಲ್ಲಿ ಚೆಕ್ ಮಾಡಿದ್ದಾರೆ. ಅವರು ಏನು ಕಬಾಬಲ್ಲಿ ಆ ಕಲರಿಂಗ್ ಏಜೆಂಟ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮೇಲೆ ಈಗ ಕಾನೂನಿನ ಕ್ರಮವನ್ನು ತಗೊಳ್ತಕ್ಕಂಥದ್ದು ಮಾಡ್ತೀವಿ. ಕಬಾಬ್ಗೆ ಕೃತಕ ಕಲರ್ ಬಳಸೋದ್ರಿಂದ BP, ಶುಗರ್ ಏರಿಕೆ, ಹೊಟ್ಟೆ ಕ್ಯಾನ್ಸರ್, ಕಿಡ್ನಿಯ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಪ್ರತಿಷ್ಠಿತ ಹೋಟೆಲ್ ಎನಿಸಿಕೊಂಡ್ರೂ ಇಂತಹ ಹಾನಿಕಾರಕ ದಂಧೆ ಮಾಡ್ತಿರೋದು ನಿಜಕ್ಕೂ ವಿಪರ್ಯಾಸ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.